ಹೇಳಿ ನಮ್ಸ್ಕೊತ್ ನಾವ್ ಮೋಸ ಮಾಡ್ಕೊತ ಏನಾನೆಲ್ಲ ಹೊರಗಿದ್ದ ಮುಂದಿನ ನನಗೆ ಗೊತ್ತಿದ್ರೆ ನನಗ ಮತ್ತೆ ಮೋಸ ಮಾಡ್ಕೊತಿಲ್ಲ ನೀ ಜೋಡಿ ಆಗಿ ಮಾಡ್ತೀನಿ ಅಂತ ಹೇಳಿದವ 2 ತಿಂಗಳ ಹಿಂದನ ಮಾಡ್ಕೊಳಂಗಿಲ್ಲ ಅಂತ ಹೇಳಿ ನನ್ ಮೋಸ ಮಾಡ್ದ ನನ್ ಕೂಡ ಪ್ರತಿಯೊಂದು ಎಲ್ಲ ಮಾಡಿಬಿಟ್ಟಿದ್ದಾನೆ ನನ್ ಕಡೆ ಎಲ್ಲ ಪ್ರೂಫ್ ಹೋದವು ಎಲ್ಲಾನ ಇದಾವ ನನ್ ಕಡೆ ಇದು ನನ್ನ ಹೆಸರು ಮೇಘಾ ಅಂತ ಆಕ್ಷೇಪ ಮಾಡಕ್ಕೆ ಮಾಡಿಸ್ತೀನಿ. ಹಲೋ ಎಲ್ಲರಿಗೂ ನಮಸ್ಕಾರ. PTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಚಿಕ್ಕೋಡಿಯಲ್ಲಿ ಮದುವೆಯಾಗುವುದಾಗಿ ನಂಬಿಸಿ ಕಳೆದ ಹಲವು ತಿಂಗಳಿಂದ ಯುವತಿಯೊಂದಿಗೆ ಸಂಬಂಧ ಹೊಂದಿ ಇದೀಗ ಮದುವೆಯಾಗಲು ನಿರಾಕರಿಸಿದ್ದಾನೆ ಎಂದು ಯುವಕನ ವಿರುದ್ಧ ಯುವತಿ ಆರೋಪ ಮಾಡಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಪ್ಪರವಾಡಿ ಗ್ರಾಮದ ಅಕ್ಷಯ ಸುಕುಮಾರ್ ಉಪ್ಪರ ವಿರುದ್ಧ ಈ ಆರೋಪ ಕೇಳಿಬಂದಿದ್ದು, ಕಾಗವಾಡ ಪಟ್ಟಣದ ಮೇಘಾ ಎಂಬ ಯುವತಿ ಮೋಸ ಮಾಡಲಾಗಿದೆ ಎಂದು ಆರೋಪಿಸಿದ್ದಾಳೆ. ಸುಮಾರು 6 ತಿಂಗಳಿಂದ ಇಬ್ಬರು ಬೆಳಗಾವಿಯಲ್ಲಿ ಒಟ್ಟಿಗೆ ಇದ್ರು. ಇದೀಗ ಯುವಕ ಮದುವೆಯಾಗಲು ನಿರಾಕರಿಸ್ತಾ ಇದ್ದಾನೆ ಎಂದು ಮೇಘಾ ಯುವಕನ ವಿರುದ್ಧ ಆರೋಪಿಸಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಉಪ್ಪರವಾಡಿಯಲ್ಲಿರುವ ಯುವಕನ ಮನೆಗೆ ಬಂದ ಮೇಘಾ ಮದುವೆಯಾಗುವವರೆಗೂ ಮನೆಯಿಂದ ಹೊರ ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದು ಕೂತಿದ್ದಾಳೆ. ಈ ವೇಳೆ ಯುವಕನ ಮನೆಯ ಮುಂದೆ ಕೆಲ ಕಾಲ ಡ್ರಾಮಾ ನಡೆದಿರುವಂಥದ್ದು. ತನ್ನನ್ನು ಎಲ್ಲಾ ರೀತಿಯಲ್ಲೂ ಬಳಸಿಕೊಂಡ ಇದೀಗ ಮದುವೆಯಾಗುವುದಿಲ್ಲ ಎಂದು ಹೇಳ್ತಾ ಇದ್ದಾನೆ ಎಂದು ಮೇಘಾ ಕಣ್ಣೀರಿಟ್ಟಿದ್ದಾಳೆ. ಇನ್ನು ಯುವತಿಯ ಕೈಯಲ್ಲಿದ್ದ ಮೊಬೈಲ್ ಫೋನ್ ಅನ್ನು ಕಿತ್ತುಕೊಂಡು ಹೊಡೆದು ಹಾಕಲಾಗಿರುವಂಥದ್ದು, ಸಾಕ್ಷ್ಯ ನಾಶ ಮಾಡಿಸುವ ಉದ್ದೇಶದಿಂದ ಮೊಬೈಲ್ ಒಡೆದಿದ್ದಾನೆ ಎಂದು ಕೂಡ ಯುವತಿ ಆರೋಪ ಮಾಡಿದ್ದಾಳೆ. ಕಳೆದ ಹಲವು ವರ್ಷಗಳಿಂದ ಅಕ್ಷಯ ಸುಕುಮಾರ್ ಹಾಗೂ ಮೇಘಾ ನಡುವೆ ಪ್ರೀತಿ ಇತ್ತು. ಪ್ರಕರಣ ಕಾಗವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಮಾಹಿತಿ ತಿಳಿದು ಸ್ಥಳಕ್ಕೆ ಕಾಗವಾಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಘಟನೆಯ ಸಂಬಂಧ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ.